ಬಂಡಾಸ್ ಸುಕ್ಕ ಅಂದರೆ ಸ್ಕ್ವಿಡ್ ಸುಕ್ಕ ಹೇಗೆ ಮಾಡೋದಂತ ನೋಡೋಣ. 1 kg ಬಂಡಾಸನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಇದನ್ನು ಈಗ ಬೇಯಲು ಇಡೋಣ. ಬೇಯುವಾಗ ಇದಕ್ಕೆ ಅರಿಶಿನ ಹುಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಲು ಬಿಡೋಣ. ನಂತರ ಇಲ್ಲಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, 2 ಮೀಡಿಯಮ್ ಸೈಜ್ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನ ತುರಿ. ಈಗ ಇಲ್ಲಿ ಬೆಂದಿದೆ ನೋಡಿ, ಬೇಯ್ತಾ ಉಂಟು. ಇದು ಬೆಂದಾಗಿದೆ. ಇದನ್ನು ಸೈಡಲ್ಲಿ ಇಟ್ಟು ಬಿಡೋಣ. ಹಾಗೆ ಈಚೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸಿ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡಿದ ಅದನ್ನು ಹಾಕಿ ಫ್ರೈ ಮಾಡಿ, ನಂತರ ಅದಕ್ಕೆ 2 ನೀರುಳ್ಳಿನ ಕಟ್ ಮಾಡಿ ಅದನ್ನು ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಅದಕ್ಕೆ ಪುನಃ ಒಂದು ಕಟ್ ಮಾಡಿದ ಟೊಮೆಟೊನ ಹಾಕಿ ಸೇರಿಸಿ, ನಂತರ ಅದಕ್ಕೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಸೇರಿಸಿ ಅದನ್ನು ಒಂದು ನಿಮಿಷ ತನಕ ಫ್ರೈ ಮಾಡಿ, ನಂತರ ಅದಕ್ಕೆ ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಚಿಕನ್ ಸುಕ್ಕ ಪೌಡ್ರು ಅದನ್ನು ಕೂಡ ಸೇರಿಸಿ, ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಸ್ಕ್ವಿಡ್ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೀವಲ್ಲ, ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕಿ. ಈಗ ಇದಕ್ಕೆ ತೆಂಗಿನ ತುರಿನ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಅದು ಹಸಿ ಸ್ಮೆಲ್ ಹೋಗುವ ತನಕ, ಇಲ್ಲದ್ರೆ ಟೇಸ್ಟ್ ಬೇರೆ ರೀತಿಯೇ ಬರುತ್ತೆ. ಹಸಿ ಸ್ಮೆಲ್ ಇದ್ದರೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಿ. ಈಗ ಫ್ರೈ ಆಗಿದೆ ಚೆನ್ನಾಗಿ. ಇದಕ್ಕೆ ಬೇಯಿಸಿದಂತಹ ಸ್ಕ್ವಿಡ್ ಏನಿದೆ ಅದನ್ನು ಸೇರಿಸಿಬಿಡೋಣ. ಈಗ ಸೇರಿಸಿ ಅದನ್ನು ಚೆನ್ನಾಗಿ ಅದು ಮಸಾಲೆ ಎಲ್ಲ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಕುದಿಯುವ ತನಕ, ಮಸಾಲೆ ಎಲ್ಲ ಕುದಿದು ಬರಬೇಕು, ಅಷ್ಟರ ತನಕ ಅದನ್ನು ಬೇಯಿಸಬೇಕು. ನೋಡಿ, ಈಗ ರೆಡಿಯಾಗಿದೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಈಗ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ಮೇಲೆ ಈಗ ರೆಡಿಯಾಗಿದೆ. ಇದನ್ನು ಈಗ ಸ್ಟವ್ ಆಫ್ ಮಾಡಿಬಿಡೋಣ. ತುಂಬ ಈಸಿಯಾಗಿ ಸುಲಭವಾಗಿ ಕಡಿಮೆ ಮಸಾಲೆಯನ್ನು ಸೇರಿಸಿ ಮಾಡುವಂಥ ಸ್ಕ್ವಿಡ್ ಅಥವಾ ಬೊಂಡಸ್ ಸುಕ್ಕ ನೀವು ಮಾಡಿ ಮನೆಯಲ್ಲಿ ಹೇಗೆ ಆಗಿದೆ ಅಂತ ಮತ್ತು ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ ನನ್ನ ವಿಡಿಯೋನ. ಪ್ಲೀಸ್ ನೀವು ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಮತ್ತು ಹೇಳಿ. ನೋಡಿ, ಈ ರೀತಿ ಚೆನ್ನಾಗಿ ಬಂದಿದೆ. ಇಷ್ಟರ ತನಕ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋನ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪ್ಲೀಸ್ ಅಂತ ಹೇಳ್ತಾ ನಿಮಗೆ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್ ಆಲ್.